ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ನನ್ನ ಚಾನಲ್ಗೆ. ಇವತ್ತಿನ ಈ ನನ್ನ ವ್ಲಾಗ್ ಬಂದು ವಂಶಿಕಾ ಬರ್ತ್ಡೇ ಸೆಲೆಬ್ರೇಷನ್, ಹಾಗೆ ವಿದ್ಯವ್ರ ಸೀಮಂತನೂ ಕೂಡ ಅವತ್ತೇ ಸೆಲೆಬ್ರೇಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ವಿ. ನನಗೆ ಅಮ್ಮನ ಮನೆ ಮತ್ತು ಯಜಮಾನ್ರ ಮನೆ ಹತ್ರ ಇರೋ ಕಾರಣ ಬೇಗ ನಾವು ನಮ್ಮ ಮನೇಲಿ ಏನೇ ಫಂಕ್ಷನ್ ಮಾತ್ರ ಬಂದು ಹೋಗ್ಬೋದು. ಇನ್ನು ದಸರಾ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನನ್ನ ಮಗನಿಗೂ ಕೂಡ ಎಕ್ಸಾಮ್ ನಡೀತಿತ್ತು. ಸೊ ಹಾಗಾಗಿ ಅವನು ಫಂಕ್ಷನ್ಗೆ ಇರಲಿ ಅಂತ ಹೇಳಿ ಅವನು ಕರ್ಕೊಂಡು ಬಂದ್ವಿ. ಇನ್ನು ನಿಧಿ ಕೇಕ್ನ ಆರ್ಡರ್ ಕೊಟ್ಟಿದ್ದೀನಿ ತಣ್ಣೀರಳದಲ್ಲಿ ಅಂತ ಹೇಳಿದರು. ಹಾಗೆ ಬೇಕ್ರಿಲಿ ಹೋಗಿ ಕೇಕ್ನ ಇಸ್ಕೊಂಡು ನಾವು ಸೀದಾ ಹೊರಟ್ವಿ ಮನೆ ಕಡೆಗೆ. ಇನ್ನು ನಾವಿವೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ 1 ಗಂಟೆ 1:15 ಆಗಿತ್ತು. ಅಷ್ಟರಲ್ಲಿ ಅಮ್ಮವರೆಲ್ಲ ಅಡುಗೆ ರೆಡಿ ಮಾಡಿಕೊಂಡು ಎಲ್ಲ ಫುಲ್ ಕ್ಲೀನ್ ಮಾಡಿ ತಟ್ಟೆಗೆಲ್ಲ ರೆಡಿ ಮಾಡಿ ಜೋಡಿಸಿಟ್ಟಿದ್ರು. ಇನ್ನು ಈ ತಿಂಡಿಗಳೆಲ್ಲ ವಿದ್ಯೋರಮ್ಮ ತಂದಿದ್ರು. ಹಾಗೆ ವಿದ್ಯೋರು ಆಸೆ ಪಟ್ಟಿದ್ರು ಅಂತ ನಮ್ಮಮ್ಮ ಹೋಗಿ ಚಕ್ಲಿ, ಕಜ್ಜಾಯ, ಕರ್ಜಿಕಾಯಿ ಎಲ್ಲನೂ ಮಾಡಿಕೊಟ್ಟು ಬಂದಿದ್ರು. ಆ್ಯಂಡ್ ವಿದ್ಯೋರಣ್ಣ ಅಮ್ಮ ಎಲ್ಲ ಸೇರಿಕೊಂಡು ಅಡುಗೆ ಕೂಡ ಮುಗಿಸ್ಬಿಟ್ಟಿದ್ರು ಆಲ್ರೆಡಿ. ಇನ್ನು ಮಕ್ಕಳಿಗೆ ಕೇಕ್ ಕಟ್ ಮಾಡೋದು ಅಂದರೆ ಜಾಸ್ತಿ ಇಷ್ಟ. ಹಾಗಾಗಿ ಫಸ್ಟ್ ನಾವು ವಂಶಿಕ್ ಹಂಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು ಮಕ್ಕಳಿಗೆ ಅಂತ ಅಲ್ಲ, ನಮಗೆ ಆಗಲಿ ಕೇಕ್ ಕಟ್ ಮಾಡೋ ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ. ಯಾವಾಗ್ಲೂ ಒಂದ್ಸಲ ಯಾವಾಗಪ್ಪ ಕೇಕ್ ಕಟ್ ಮಾಡಿಬಿಡ್ತೀವಿ ಅಂತೀವಿ. ಇನ್ನೂ ಅದರಲ್ಲಿ ಮಕ್ಕಳನ್ನ ಕೇಳಬೇಕಾ? ಇನ್ನು ನಮ್ಮ ವಂಶಿಕಾ ಮಹಾರಾಣಿಗೆ ಇದು 3ನೇ ವರ್ಷದ ಬರ್ತಡೇ ಆಗಿರುತ್ತೆ. ಯಾಕಂದರೆ ನನಗೆ 2 ಗಂಡು ಮಕ್ಕಳಾಗಿರೋದ್ರಿಂದ ನನ್ನ ಮಗಳು ಅಂದರೆ ಸ್ವಲ್ಪ ಸ್ಪೆಷಲ್ಲೇ. ಅದರಲ್ಲೂ ನನಗೆ ಅವಳಿಗೆ ಬಟ್ಟೆ ಹಾಕಿ ನೋಡೋದು ಅಂದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅಷ್ಟು ಕ್ಯೂಟಾಗಿ ಲಿಲ್ಲಿಪುಟ್ ಥರ ಕಾಣಿಸ್ತಾಳೆ ಅವಳು ಏನೇ ಡ್ರೆಸ್ ಹಾಕಿದ್ರೂ. ಇನ್ನು ಅವಳು ಬರ್ತಡೇ ಮುಗಿಸೋ ಅಷ್ಟೊತ್ತಿಗೆ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು 5 ಜೊತೆ ಡ್ರೆಸ್ ಚೇಂಜ್ ಮಾಡಾಕಿದ್ಲು. ಆ್ಯಂಡ್ ನನಗೂ ಖುಷಿ, ಅವಳು ಹೊಸ ಬಟ್ಟೆ ಹಾಕ್ಕೊಂಡು ಬಂದಾಗೆಲ್ಲ ದೊಡ್ಡಮ್ಮ ನೋಡಿ ಅಂತ ತೋರಿಸ್ದಾಗ ನನಗಂತೂ ಸಖತ್ತು ಕ್ಯೂಟಾಗಿ ಕಾಣಿಸ್ತಾಳೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಯಾವ ಡ್ರೆಸ್ ಹಾಕಿದ್ರೂ. ಇನ್ನು ಅಣ್ಣ ತಂಗಿ ಎಲ್ಲ ಇಬ್ಬರೂ ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಕೊಂಡೆಲ್ಲ ಆದಮೇಲೆ ನಮ್ಮ ಮಹಾರಾಣಿಗೆ ಆರತಿ ಮಾಡಿದರು ಅಮ್ಮ. ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳೋ ಚೆನ್ನಾಗಿ ಒಳ್ಳೆ ವಿದ್ಯಾವಂತೆ ಆಗಿ ಒಳ್ಳೆ ಕೆಲಸ. ಅವನಿಗೂ ಮಾಡಮ್ಮ, ನೀನ್ ಮಾಡು ತಂಗಿಗೆ ನಿಧಾನ. ಆ್ಯಂಡ್ ನಾವು ಕೂಡ ಅಮ್ಮಂದಿರು ಅತ್ತೆ ಎಲ್ಲ ಸೇರಿಕೊಂಡು ದೃಷ್ಟಿ ನಿವಾಳಿಸಿದ್ವಿ. ಏನೇ ಅಂದರೂ ಮನೇಲಿ ಒಂದು ಹೆಣ್ಮಕ್ಳು ಇರಬೇಕು, ಅವ್ರ ಅಲಂಕಾರ, ಅವ್ರ ಶೃಂಗಾರ ನೋಡಿ ನಾವು ಖುಷಿ ಪಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಆದ ನಂತರ ನಮ್ಮ ಮಿನಿ ಫೋಟೋಗ್ರಾಫರ್ ಅಂದರೆ ನಮ್ಮ ಯಜಮಾನ್ರು 2 ಕಪಲ್ಸ್ದು ಮೆಟರ್ನಿಟಿ ಶೂಟ್ ಮಾಡ್ತಿದ್ರು. ಇನ್ನು ಶಾಸ್ತ್ರ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ವಿದ್ಯೋರಥ್ಗೆ ಅವ್ರನ್ನ ಕರ್ಕೊಬಂದು ಚೇರ್ ಮೇಲೆ ಕೂರಿಸ್ತಾರೆ ಅವ್ರ ಸಂಪ್ರದಾಯದ ಪ್ರಕಾರ. ಇನ್ನು ಇಷ್ಟೆಲ್ಲ ವೀಡಿಯೋ ಫೋಟೋಸ್ನ ನಮ್ಮ ಯಜಮಾನ್ರು ಕ್ಯಾಮ್ರಾಮ್ಯಾನ್ ಮುಸ್ತಫಾ ಥರ ಶೂಟ್ ಮಾಡಿಕೊಂಡು ಎಡಿಟ್ ಮಾಡ್ತಿದ್ರು. ಅದನ್ನು ವಿದ್ಯನ್ಗೆ ತೋರಿಸಿ ನೋಡಿ ಹೇಗೆ ತೆಗ್ದಿದ್ದೀನಿ ಅಂತ ಬಿಲ್ಡಪ್ ಕೂಡ ತಗೋತಿದ್ರು. ಇನ್ನು ವಿದ್ಯೋರು ಮಂಗಳೂರಿನ ತುಳುನಾಡಿನ ಸಂಪ್ರದಾಯದ ಪ್ರಕಾರ ಅವ್ರಿಗೆ ಬಾಳೆದೆಲೆ ಹಾಸಿ ಅದರ ಮೇಲೆ ಅವಲಕ್ಕಿನ ಏನು ಕಾಯಿ ಹಾಕಿ ರೆಡಿ ಮಾಡಿಟ್ಕೊಂಡಿರ್ತಾರೆ ಅದನ್ನು ಫಸ್ಟು ಬಡಿಸಿ, ಇನ್ನೂ ಅದ್ರ ಸುತ್ತ ಬಾಳೆಹಣ್ಣೆಲ್ಲ ಬಿಡಿಸಿ ಜೋಡಿಸ್ತಿದ್ರು ಅಮ್ಮ. ಅದು 5 ಅಥವಾ 9 ಆ ಥರನಾದ್ರು ಇಡ್ಬೋದು ಸುಳ್ಳು. ಇನ್ನು ಸ್ಟಾರ್ಟಿಂಗ್ ಇದೆಲ್ಲ ಜೋಡಿಸಾದ್ಮೇಲೆ ಅಮ್ಮ ತುಂಬ ಥರಗಳ ಸ್ವೀಟ್ಗಳನ್ನ ತಂದಿದ್ರು ಚಾರ್ಮುಡಿಯಿಂದ. ಅದರಲ್ಲಿ ಫಸ್ಟು ಅಮ್ಮ ಸ್ವೀಟ್ ಬಿಸ್ಕೆಟ್ನ ಜೋಡಿಸಿ ಅದರ ಮೇಲೆ ಖಾರ ಬಿಸ್ಕೆಟ್ ಕೂಡ ತಂದಿದ್ರು, ಅದನ್ನು ಇಟ್ಟು ನಂತರ ಅವ್ರ ಸೈಡಿಂದು ಕಜ್ಜಾಯ ಕೂಡ ತಂದಿದ್ರು. ಜೊತೆಗೆ ಜಿಲೇಬಿ, ಲಾಡು, ಮೈಸೂರು ಪಾಕು ಎಲ್ಲ ಇತ್ತು. ನಾನು ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದರೆ ಆ ಗ್ಯಾಪಲ್ಲಿ ನಮ್ಮ ವಂಶಿ ಬಡಿಸ್ತಿದ್ದ ಹತ್ರ ಹೋಗಿ ಜಿಲೇಬಿ ತೊಗೊಂಡು ಕಳ್ಳಿ ಥರ ಚೇರಿಂದ ಬಂದು ಜಿಲೇಬಿ ತಿಂತಿದ್ಲು. ಇನ್ನು ನಮ್ಮ ವಿದ್ಯೋರ್ ಸೈಡಲ್ಲಿ ಚಕ್ಲಿಯಲ್ಲಿ ಹೆಸರು ಕೂಡ ಬರೆಸಿ ದೊಡ್ಡದಾಗಿ ಡಿಸೈನ್ ಮಾಡಿ ಸೀಮಂತದಲ್ಲಿ ಇಡ್ತಾರೆ. ಅದರಲ್ಲಿ ಅಮ್ಮ 2 ಡಿಸೈನ್ ಮಾಡಿಸ್ಕೊಂಡು ತೊಗೊಬಂದಿದ್ರು ಚಕ್ಲಿನ. ನಂತರ ಇವೆಲ್ಲನೂ ಜೋಡಿಸಾದ್ಮೇಲೆ ವಿದ್ಯೋರು ನಮ್ಮ ಅಮ್ಮನ ಕೈಲಿ ತಿಂಡಿ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದು ಚಕ್ಲಿ, ಕಜ್ಜಾಯ, ಕರ್ಜಿಕಾಯಿ, ಕೋಡ್ಬಳೆ, ನಿಪ್ಪಟ್ಟು ಇವನು ಕೂಡ ತಟ್ಟೆಗೆ ಬಡಿಸಿದ್ವಿ. ಹಾಗೆ ಅಮ್ಮವರು ಅಲ್ಲಿಂದ ಚಾರ್ಮುಡಿಯಿಂದ ರೆಡಿ ಉಪ್ಪಿಟ್ಟು ಕೂಡ ತಂದಿದ್ರು. ಎಲ್ಲನೂ ಅವ್ರಿಗೆ ಬಡಿಸಿ ಶಾಸ್ತ್ರ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಇನ್ನು ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಚಕ್ಲಿ, ಕಜ್ಜಾಯ, ಕೋಡ್ಬಳೆ, ನಿಪ್ಪಟ್ಟು ಹಾಗೆ ಬಾದಾಮ್ ಪುರಿ ಎಲ್ಲನೂ ಒಂದು ತಟ್ಟೆಗೆ ಜೋಡಿಸಿ ನಮ್ಮ ಸೈಡಿನ ಥರನೂ ನಾವು ರೆಡಿ ಮಾಡ್ಕೊಂಡಿದ್ವಿ ಸೀಮಂತಕ್ಕೆ. ಇನ್ನು ನಮ್ಮ ಸೈಡೆಲ್ಲ ತಟ್ಟೆಗೆ ಜೋಡಿಸಿ ಎಲ್ಲ ಸೀಮಂತಕ್ಕೆ ರೆಡಿ ಮಾಡಿದ್ರೆ ಅವ್ರ ಸೈಡು ಒಂದು ಬಾಳೆದೆಲೆಯಲ್ಲಿ ಎಲ್ಲನೂ ಬಡಿಸಿ ನಡ್ಸ್ಕೊಂಬಂದಿದ್ದಾರೆ ಸಂಪ್ರದಾಯನ.
ಮೊದಲನೇ ಸೀಮಂತದಲ್ಲೂ ಇದೇ ಥರ ಸೇಮ್ ಬಡಿಸಿದ್ವಿ, ಬಟ್ ಗ್ರ್ಯಾಂಡಾಗಿ ಮಾಡಿದ್ವಿ. ಇದು 2ನೇ ಸೀಮಂತ ಆಗಿರೋದ್ರಿಂದ ನಾವುಗಳೇ ಸಿಂಪಲ್ಲಾಗಿ ಫ್ಯಾಮಿಲಿ ಮಾಡ್ಕೊಂಡಿದ್ವಿ. ಇನ್ನು ಒಬ್ಬೊಬ್ಬರಾಗೆ ಶಾಸ್ತ್ರ ಮಾಡೋಣ ಅಂತ ಹೇಳಿ ಫಸ್ಟು ವಿದ್ಯಾರಮ್ಮ ಹೋಗಿ ಶಾಸ್ತ್ರ ಮಾಡಿದ್ರು. ನಂತರ ಅವರಪ್ಪ, ಆಮೇಲೆ ಅವರ ಅತ್ತಿಗೆ, ನಮ್ಮಮ್ಮ ಎಲ್ಲರೂ ಹೋಗಿ ಶಾಸ್ತ್ರ ಮಾಡಿದರು. ಇನ್ನು ನನ್ನ ವಿಡಿಯೋ ಮಾಡಿ ಅಂತ ಹೇಳಿ ನಾನು ಕ್ಯಾಮ್ರಾ ಕೊಟ್ಟು ಶಾಸ್ತ್ರ ಮಾಡಿದೆ ಹೋಗಿ. ನನಗಂತೂ ಈ ಸತಿನೂ 2ನೇದು ಗಂಡ್ಪಾಪು ಆಯಿತು. ಹಾಗಾಗಿ ವಿದ್ಯವ್ರಿಗೂ ಈ ಸತಿ ಗಂಡ್ಪಾಪು ಆಗಲಿ ಅಂತ ಎಲ್ಲರೂ ಆಸೆ ಪಟ್ಟಿದ್ದಾರೆ, ಹಾಗೆ ಆಗಲಿ ಅಂತ ಹೇಳಿ ನಾನು ಸ್ವೀಟ್ ತಿನ್ನಿಸಿ ಒಂದು ಫೋಟೋಗೆ ಪೋಸ್ ಕೊಟ್ಟಾಯಿತು. ನೆಕ್ಸ್ಟ್ ನಮ್ಮ ಯಜಮಾನ್ರೂ ಬಂದು ಕಡಲೆ ಹಾಕಿ ಅಂತ ಅಂದರೆ ಅವರು ವಿದ್ಯಾ ಈ ಥರ ಆಗಲ ಆ ಥರ ಆಗಲ ಅಂತ ಅವ್ರನ್ನ ಕಾళ్ళు ಎಳೀತಾ ಹೇಗೋ ಒಂದು ಹಾಕಿ ಬಾವ ಒಟ್ಟಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅವರು ಕೂಡ ತಮಾಷೆ ಮಾಡ್ತಿದ್ರು. ಇನ್ನೂ ಗ್ಯಾಪಲ್ಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆನೂ ಕೂಡ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಬಂದರು. ಇನ್ನೂ ವಿದ್ಯೆಯವರ ದೊಡ್ಡಣ್ಣ ವಿನು ಅಣ್ಣ, ಹಾಗೆ ಅವರ ಚಿಕ್ಕಣ್ಣ ಇನ್ನೊಬ್ಬರು ವಿಕ್ಕಿ ಅಣ್ಣ, ಅವರಿಬ್ಬರು ಕೂಡ ಒಟ್ಟಿಗೆ ಕಡಲೆ ಹಾಕಿ ಅವರು ಫೋಟೋ ತೆಗೆಸ್ಕೊತಾ ಇದ್ರು. ಇನ್ನು ನಮ್ಮನೆ ಹೊಸ ನ್ಯೂ ಕಮ್ಮರ್ ಇವರು ಸದ್ಯಕ್ಕೆ. ಇನ್ನು ನೆಕ್ಸ್ಟ್ ಮಂತ್ ಒಬ್ಬ ಪುಟಾಣಿ ತಮ್ಮ ಬರ್ತಾನೆ, ಆಗ ಅವರು ಓಲ್ಡ್ ಕಮ್ಮರ್ ಆಗ್ತಾರೆ. ಎಲ್ಲರೂ ಫೋಟೋಗೆ ಪೋಸ್ ಕೊಡ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಇನ್ನು ಮನೇಲಿ ನಾವೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ದಂಗೆ ಆಯಿತು. ಇನ್ನು ಡೆಕೋರೇಷನ್ಗೆ ಬೇಕಾಗಿರೋ ಐಟಮ್ ಎಲ್ಲನೂ ನಿತಿಯವರು ಹಾಸನಲ್ಲಿರೋ ಮಹಾಲಕ್ಷ್ಮಿ ಡೆಕೋರ್ ಶಾಪಲ್ಲಿ ತಂದಿದ್ರು. ಫೈನಲಾಗಿ ಫ್ಯಾಮಿಲಿ ಫೋಟೋ ತೆಗಿಬೇಕು ಅಂತ ಹೇಳಿ ನಮ್ಮ ಯಜಮಾನ್ರು ಡ್ರೋನ್ ಕ್ಯಾಪ್ಚರ್ ಬೇಕು ಅಂತ ಹೇಳಿ ಟಾಪಲ್ಲಿ ಹೋಗಿ ಫ್ಯಾಮಿಲಿ ಫೋಟೋ ತೆಗಿತಿದ್ರು. ನಂತರ ಇದೆಲ್ಲ ಆದಮೇಲೆ ಅಡುಗೆ ಎಲ್ಲ ಮಾಡಿ ಮುಗಿಸಾಗಿತ್ತು. ಅದನ್ನು ವಿದ್ಯವ್ರಿಗೆ ಕೂರಿಸಿ ಬಡ್ಸೋಕ್ಕೆ ರೆಡಿ ಮಾಡಿದರು. ನಾನ್ ವೆಜ್ ರೆಡಿ ಮಾಡಿದರು. ಏನೇನು ಮಾಡಿದ್ರು ಅಂತಪ್ಪ ಅಂದರೆ ಮಟನ್ ಸಾಂಬಾರು, ಅನ್ನ, ಮುದ್ದೆ, ಪರೋಟ, ಚಿಕನ್ ಗೊಜ್ಜು, ಹಾಗೆ ಚಿಲ್ಕವರ್ ಕಾಳು ಹಾಕಿ ಬೋಟಿ ಗೊಜ್ಜು ಮಾಡಿದರು. ಸಖತ್ತಾಗಿತ್ತು ಎಲ್ಲ ಅಡುಗೆನೂ ಕೂಡ. ಇನ್ನು ಗ್ಯಾಪಲ್ಲಿ ಕೂಡ ಗಂಡಸರು ಅವ್ರವ್ರ ಪಾರ್ಟಿ ಮಾಡ್ಕೋತಾಯಿದ್ರು. ಇನ್ನು ಸುಸ್ತಾಗಿತ್ತು ಅಂತ ಹೇಳಿ ನಾನು ಕೂಡ ಊಟ ಮಾಡಿ ಪಾಚ್ಕೊಂಡೆ. ಬೆಳಗ್ಗೆ ಎದ್ದು ವಿದ್ಯವರು ಎಲ್ಲನೂ ಪ್ಯಾಕಿಂಗ್ ಮಾಡ್ಕೋತಾಯಿದ್ರು. ಖಾಲಿ ಕಬೋರ್ಡ್ ಬಂದು ಮಾಡ್ಕೋಬೇಕು, ಮತ್ತೆ ಬಂದಾಗ ಹಿಂಗೆ ತುಂಬಿದ್ರು. ಇನ್ನು ನಾವು ಗೊತ್ತಲ್ಲ ಹೆಣ್ಮಕ್ಳು ಹಾಕೊಳ್ಳೋದು ಒಂದೇ ಜೊತೆ ಬಟ್ಟೆ ಆದರೂ ಬರೋದೆಲ್ಲನೂ ತುಂಬಿಕೊಂಡು ಹೊರಡ್ತೀವಿ. ಸಾಲದಕ್ಕೆ ಅಂತ ನಮ್ಮ ವಂಶಿದೂ 2 ಬ್ಯಾಗ್ ಇತ್ತು ಜೊತೆಗೆ. ನನಗೆ ಅಮ್ಮನ ಮನೆಯಿಂದ ಯಜಮಾನ್ರ ಮನೆ ಹತ್ತಿರ ಆಗಿರೋದ್ರಿಂದ ಯಾವುದೇ ಲಗೇಜ್ ಈ ಸತಿ ನಾನು ತೊಗೊಂಡು ಓಡಾಡಿಲ್ಲ ಆ ಕಡೆಯಿಂದ ಈ ಕಡೆಗೆ. ಬಟ್ ವಿದ್ಯವ್ರಿಗೆ ಸಖತ್ತು ದೂರ ಆಗುತ್ತೆ, ಹಾಗಾಗಿ ಅವರು ಯಾವುದನ್ನು ಬಂದು ತೊಗೊಂಡು ಹೋಗೋಕ್ಕಾಗಲ್ಲ ಗ್ಯಾಪಲ್ಲಿ ಅಂತ ಹೇಳಿ ಅವ್ರಿಗೆ ಏನೇನು ಬೇಕು ಎಲ್ಲನೂ ಒಂದೊಂದು ದೊಡ್ಡ ಕವರ್ ತರಿಸಿ ಅದಕ್ಕೆ ತುಂಬಿಟ್ಕೊಂಡಿದ್ರು. ಇನ್ನು ನಾವು ಈ ಕಡೆ ಪ್ಯಾಕಿಂಗಲ್ಲಿ ಬ್ಯುಸಿ ಆಗಿದ್ವಿ. ಅಲ್ಲಿ ಅಣ್ಣ ತಂಗಿ ಇಬ್ಬರು ಬಿಟ್ಟು ಹೋಗ್ತೀವಲ್ಲ ಅಂತ ಹೇಳಿ ಇಬ್ಬರೂ ಒಬ್ರಿಗೊಬ್ರು ಮುತ್ತು ಕೊಡ್ಕೊಂಡು ಆಟ ಆಡ್ತಾ ಕೂತಿದ್ರು. ಇವರಿಬ್ರು ಎಷ್ಟೇ ಜಗಳಾಡಿದ್ರು ಲಾಸ್ಟಿಗೆ ನನ್ನ ತಂಗಿ ನಮ್ಮಣ್ಣ ಅಂತ ಹೇಳಿ ಇಬ್ಬರೂ ಯಾವಾಗಲೂ ಆಟ ಆಡ್ಕೊಂಡು ಜೊತೆಗಿರ್ತಿದ್ರು. ಇನ್ನು ಮಿಸ್ಸಸ್ ಊರಿಗೆ ಹೊಡ್ರಲ್ಲ ಅಂತ ಫುಲ್ ಫೀಲಿಂಗಲ್ಲಿ ನಿಂತು ಕೂತಿದ್ರು. ಇನ್ನು ಎಲ್ಲರೂ ಹೀಗೇನೆ ತಮಾಷೆ ಮಾಡ್ತಾ ಇನ್ನು ಯಾವಾಗ ಮತ್ತೆ ಎಲ್ಲ ಒಟ್ಟಿಗೆ ಸೇರೋದು ಅಂತ ಕೂತ್ಕೊಂಡು ಮಾತಾಡಿ ಸ್ವಲ್ಪ ಹೊತ್ತು ಕಾಫಿ ಕುಡಿದು ಎಲ್ಲ ಹೊರಟೆ ಬಿಟ್ರು. ಇನ್ನು ನಮ್ಮ ವಿದ್ಯನ್ ಲಗೇಜಿಗೆ ಸದ್ಯಕ್ಕೆ ಇನ್ನೊಂದು ಕಾರ್ ರೆಡಿ ಮಾಡಬೇಕಾಗಿತ್ತು. ವಿದ್ಯಾರಣ್ಣಂದು ಓಮಿನಿ ಕಾರ್ ಆಗಿರೋದ್ರಿಂದ ಈ ಲಗೇಜ್ ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ರೆಡಿ ಮಾಡಿದರು ವಿಕ್ಕಿ ಅಣ್ಣ. ಆ್ಯಂಡ್ ವಿದ್ಯವ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ನಾನು ಅವ್ರಿಗೆ ಟಾಟಾ ಬಾಯ್ ಬಾಯ್ ಹೇಳೋಣ ಅಂತ ಹೇಳಿ ಪಾರ್ಕಿಂಗ್ ಹತ್ರ ಹೊರಟ್ವಿ. ನನ್ನ ಮಗನಿಗೆ ಅವ್ರ ಚಿಕ್ಕಿನ ಕಲಿಸ್ಕೊಡೋದು ಭಾರಿ ಕಷ್ಟನೇ ಆಗಿತ್ತು. ಯಾಕಂದರೆ ನಾನು ಡೆಲಿವರಿ ಆದಮೇಲೆ ಅವ್ರ ಚಿಕ್ಕಿ ಜೊತೆನೇ 2 ಮಂತ್ಸ್ ಅವನು ಜೊತೆಲೇ ಇದ್ದಿದ್ದು ನನ್ನ ಹತ್ರನೇ ಬರ್ತಿರಲಿಲ್ಲ, ಅಷ್ಟು ಅವ್ರ ಚಿಕ್ಕಿನ ಹಚ್ಕೊಬಿಟ್ಟಿದ್ದ. ಇನ್ನು ನನ್ನ ಮಗ ಅವ್ರ ಚಿಕ್ಕಿ ಹೊರಟ್ರು ಅಂತ ಬೇಜಾರಲ್ಲಿದ್ದರೆ ನಮ್ಮ ವಂಶಿಗೆ ಅವ್ರ ಅಜ್ಜಿ ಮನೆಗೆ ಹೋಗ್ತಿದ್ದೀನಲ್ಲ ಅಂತ ಭಾರಿ ಖುಷಿಲಿ ಕಾರಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಲ್ರೆಡಿ. ಆದರೆ ಇಲ್ಲಿ ನಮ್ಮ ನಿತಿರೋದನ್ನೇ ಮುಗಿತಾನೆ ಇಲ್ಲ. ಹೆಂಡ್ತಿನ ಹೇಗಪ್ಪ ಕಳಿಸ್ಲಿ ಅಂತ ಭಾರಿ ಫೀಲಿಂಗಲ್ಲಿ ಕೂತಿದ್ರು. ಗಂಡಂದಿರಿಗೆ ಹೆಂಡ್ತಿ ಹೋಗೋ ಗಂಟ ಮಾತ್ರ ಹೆಂಡ್ತಿ ಮೇಲೆ ಗಮನ ಇರುತ್ತೆ. ಹೋಗಾದ್ಮೇಲೆ ಒಂದು ಫೋನು ಮಾಡಲ್ಲ, ಏನು ಮಾಡಲ್ಲ. ನಾವಾಗೆ ಫೋನ್ ಮಾಡಿ ಹೇಗಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳ್ಬೇಕು ಅಂತ ಅನ್ಕೊಂಡಿದೀವಿ ಅಷ್ಟೇ. ಪರಿಸ್ಥಿತಿ ಹೆಂಗಿರುತ್ತೋ ಮನಸ್ಥಿತಿ ಹೆಂಗಿರುತ್ತೆ, ಸಿಂಪಲ್. ಇನ್ನು ವಿದ್ಯಾರೂರು ದೂರ ಆಗಿರೋದ್ರಿಂದ ಹಾಸನ್ ಟು ಚಾರ್ಮುಡಿ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ನಿಮಗೆ ಗೊತ್ತು. ಹಾಗಾಗಿ ಅವರು ಬೇಗ ಹೊರಟ್ರು. ಇನ್ನು ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವರು ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 12 o'clock ಆಗಿತ್ತು ಮಧ್ಯಾಹ್ನ. ಎಲ್ಲ ಪ್ಯಾಕ್ ಆಗಿ ರೆಡಿ ಆದರೂ ಅಪ್ಪ ಮಗಳದು ಪ್ರೀತಿ ಇನ್ನೂ ಮುಗಿಲ್ಲ. ಎಲ್ಲ ಒಬ್ರಿಗೊಬ್ರು ಮುತ್ಕೊಡ್ಕೊಂಡು ನಿಂತಿದ್ರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಮ್ಮ ಮಾವ ಅಂತೂ ಸೊಸೆನ ಫುಲ್ ಫೀಲಿಂಗಲ್ಲಿ ಕಳಿಸ್ಕೊಡ್ತಿದ್ರು. ಎಲ್ಲರೂ ಸೇಫ್ ಜರ್ನಿ ಅಂತ ಹೇಳಿ ಆರಾಮಾಗಿ ಡೆಲಿವರಿ ಆಗಲಿ ಅಂತ ಅಂದ್ಬಿಟ್ಟು ಬಾಯ್ ಅಂತ ಹೇಳಿ ಅವ್ರನ್ನ ಕಳಿಸಿದ್ವಿ. ಆ್ಯಂಡ್ ಇದಿಷ್ಟು ನಮ್ಮ ವಿದ್ಯವ್ರ ಸೀಮಂತದ ಬ್ಲಾಗ್ ಆಗಿರುತ್ತೆ. ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. ಬಾಯ್.